ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನುವಾಗ ಒಂದು ಬೀಜ ಕೂಡ ನಮ್ಮ ಬಾಯಿಗೆ ಸಿಗಬಾರದು. ಆ ರೀತಿ ಹೇಗೆ ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಸುಡು ಬಿಸಿಲಿಗೆ ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ದಿನಕ್ಕೆ ಒಂದು ಕಲ್ಲಂಗಡಿ ಹಣ್ಣು ತಿಂದರೂ ಕೂಡ ತಪ್ಪೇನಿಲ್ಲ, ತುಂಬಾ ಒಳ್ಳೆಯದು. ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾನೆ ಇದೆ. ಸೊ ಆದ ಕಾರಣ ನಾವೇನು ಮಾಡಬೇಕು, ಜ್ಯೂಸ್ಗಳನ್ನು ಕುಡಿಬೇಕು, ಮಜ್ಜಿಗೆಗಳನ್ನು ಕುಡಿಬೇಕು, ಈ ರೀತಿ ಫ್ರೂಟ್ಸ್ಗಳನ್ನು ತಿನ್ನಬೇಕು. ನೋಡಿ, ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗಿನ ದಿನಗಳಲ್ಲಿ ಬೇಸಿಗೆಗಾಲದಲ್ಲಿ ದಿನಕ್ಕೆ ನೀವು ಒಂದೊಂದು ಕಲ್ಲಂಗಡಿ ಹಣ್ಣು ತಿಂದರೂ ಕೂಡ ತುಂಬಾ ಒಳ್ಳೆಯದು. ಆದರೆ ತಿನ್ನುವಾಗ ಮಿಡಲಲ್ಲಿ ನಿಮಗೆ ಬಾಯಿಗೆ ಬೀಜ ಸಿಕ್ಬಿಟ್ರೆ ಅದೇನಾಗುತ್ತೆ ಹೇಳಿ, ತಿನ್ನಬೇಕು ಅಂತಲೇ ಅನಿಸೋದಿಲ್ಲ ಅಲ್ವಾ? ಸೊ ಒಂದು ಕೂಡ ಬೀಜ ನಮ್ಮ ಬಾಯಿಗೆ ಸಿಗಬಾರ್ದು. ಆ ರೀತಿ ಹೇಗೆ ಕಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಎಡ್ಜಸ್ ಇರುತ್ತಲ್ಲ, ಅಲ್ಲಿ ನಾನು ಈಗ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಇವಾಗೆ ಗೊತ್ತಾಗೇ ಇರುತ್ತೆ ನೋಡಿ. ಮುಂದ್ಗಡೆದು ಹಾಗೆ ಹಿಂದ್ಗಡೆದು ಪಾರ್ಟನ್ನು ನಾನೀಗ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನೋಡಿ, ಈ ರೀತಿ ನಾನು ಈಗ ಇಟ್ಕೊಂಡಿದ್ದೀನಲ್ಲ, ಹೀಗೆ ಇಟ್ಕೊಂಡ್ಬಿಟ್ಟು ಸೈಡಿನ ಎಡ್ಜಸ್ಸನ್ನು ಮಾತ್ರ ನೀವು ಈ ರೀತಿ ಕಟ್ ಮಾಡಬೇಕು ನೋಡಿ. ವೈಟ್ ಕಲರಿಂದ ಅಷ್ಟೇ ಕಟ್ ಮಾಡಬೇಕು. ರೆಡ್ ಕಲರಿಂದು ಅದರೊಳಗೆ ಬರದೇ ಇರೋ ರೀತಿ ನೋಡ್ಕೊಂಡ್ಬಿಟ್ಟು ನೀವು ಹೀಗೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಫುಲ್ ಹಣ್ಣನ್ನು ನೋಡಿ ಇದೇ ರೀತಿನೇ ಕಟ್ ಮಾಡ್ಕೋಬೇಕು. ಮಕ್ಕಳೆಲ್ಲ ಹಣ್ಣನ್ನು ತಿನ್ನುವಾಗ ಪದೇ ಪದೇ ಬೀಜ ಬಾಯಿಗೆ ಸಿಕ್ಬಿಟ್ರೆ ಹಣ್ಣು ಬೇಡ ಅಮ್ಮ ಅಂತಲೇ ಹೇಳೋದು ಜಾಸ್ತಿ ಅಲ್ವಾ? ಸೊ ಆದ ಕಾರಣ ನೀವೇನು ಮಾಡಿ, ಈ ರೀತಿ ನಾನು ತಿಳಿಸ್ಕೊಡ್ತಿರೋ ಟ್ರಿಕ್ಕಲ್ಲಿ ನೀವು ಹಣ್ಣನ್ನು ಹೆಚ್ಚಿಬಿಟ್ಟು ಕಟ್ ಮಾಡಿ ಕೊಟ್ಬಿಟ್ರೆ ತುಂಬಾ ಖುಷಿಯಿಂದ ಮಕ್ಕಳು ಇನ್ನೂ ಬೇಕು ಅಂತ ಹೇಳಿ ಕೇಳಿಬಿಟ್ಟು ಅವರು ತಿಂತಾರೆ ನೋಡಿ. ಈ ವಿಡಿಯೋ ಕೊನೆಗೆ ನಿಮಗೆ ಅನಿಸುತ್ತೆ, ಅನು ಸೂಪರ್ ಐಡಿಯಾ ಅಂತ ಹೇಳಿ ನೀವೇ ಕಮೆಂಟ್ ಹಾಕ್ತೀರಾ ನೋಡಿ. ಈ ರೀತಿ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡ ನಂತರ ನಿಧಾನಕ್ಕೆ ಸ್ವಲ್ಪ ಈ ವೈಟ್ ಕಲರ್ ಭಾಗ ಏನು ಉಳಿದಿತ್ತಲ್ಲ ಅದನ್ನು ನಾನು ನೋಡಿ ಈ ರೀತಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದೇನು ವೈಟ್ ಕಲರ್ ಭಾಗ ಏನಿತ್ತಲ್ಲ ಅದನ್ನು ಈ ರೀತಿ ಹೀಗೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಹಣ್ಣಿನಂಶ ಇದರಲ್ಲಿ ಬರೋದು ಬೇಡ ಅಲ್ವಾ? ಸೊ ಹಾಗಾಗಿ ಇದೇ ವೈಟ್ ಕಲರ್ ಇರೋದನ್ನು ಮಾತ್ರ ಕಟ್ ಮಾಡಿ. ಹಾಗೆಯೇ ಕಟ್ ಮಾಡ್ಕೊಂಡಿರೋದನ್ನು ಹಾಗೆ ಬಿಸಾಕಲಿಕ್ಕೆ ಹೋಗಬೇಡಿ. ದನ ಕರುಗಳಿಗೆ ತಿನ್ನಲಿಕ್ಕೆ ಅಂತ ಹೇಳಿ ಕೊಡಿ ನೋಡಿ. ಈ ರೀತಿ ನಾನು ಒಂದು ಲೇಯರ್ ಪೂರ್ತಿಯಾಗಿ ಹೀಗೆ ತೆಕ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿ ಏನು ನಾವು ಈಗ ವೈಟ್ ಕಲರಿಂದ ಇತ್ತಲ್ಲ ಅದಿಷ್ಟನ್ನು ಪೂರ್ತಿಯಾಗಿ ನಾನು ತೆಗೆದಿಟ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಫುಲ್ ನೀಟಾಗಿ ನಾನೀಗ ಆಲ್ರೆಡಿ ಇದನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಈ ರೀತಿ ಇದನ್ನು ಇಟ್ಕೊಂಡ್ಬಿಟ್ಟು ನೋಡಿ ಹೀಗೆ ಸೈಡಿಗೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಮಿಡಲ್ನಲ್ಲಿ ನೀವು ಹಾಫ್ ಭಾಗದಲ್ಲಿ ಕಟ್ ಮಾಡಬೇಡಿ ನೋಡಿ. ಸೈಡಿಗೆ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ. ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾತ್ರ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದೂ ಬೀಜ ಕೂಡ ಸಿಗೋದಿಲ್ಲ ನೋಡಿ. ಒಂದಾದರೂ ಬೀಜ ಇದೆಯಾ ಅಂತ ಹೇಳಿ ಅದರಲ್ಲಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಲ್ವಾ? ನೋಡಿ ಈ ರೀತಿ ಹೀಗೆ ಸೈಡಿಗೆ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಪೂರ್ತಿ ಹಣ್ಣನ್ನು ನಿಧಾನವಾಗಿ, ಮಿಡಲ್ನಲ್ಲಿ ಹೋಗಬಾರ್ದು ಯಾವುದೇ ಕಾರಣಕ್ಕೂ ನೋಡಿ. ಈ ರೀತಿ ಸೈಡಲ್ಲಿ ಮಾತ್ರ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ. ಈಗ ಗೊತ್ತಾಯ್ತಲ್ಲ ಎಷ್ಟು ಚೆನ್ನಾಗಿ ನಾವು ಬೀಜನ ಒಂದು ಕೂಡ ಬಾಯಿಗೆ ಸಿಗದೇ ಇರೋ ರೀತಿ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಕಲ್ಲಂಗಡಿ ಹಣ್ಣಿನ ಕಲರು ಎಷ್ಟು ಅದ್ಭುತವಾಗಿದೆ ನೋಡಿ. ಈ ರೀತಿ ಇರೋದ್ರಿಂದನೇ ಮಕ್ಕಳು ಇಷ್ಟಪಟ್ಟರೂ ಕೂಡ ಬಾಯಲ್ಲಿ ಮಧ್ಯೆ ಈ ಬೀಜ ಸಿಗೋದ್ರಿಂದ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಆದರೆ ನಾನು ತಿಳಿಸ್ಕೊಡ್ತಿರೋ ಈ ರೀತಿ ಕಟ್ ಮಾಡಿ ಕೊಟ್ಬಿಟ್ರೆ ನೀವೀಗ ಗ್ಯಾರಂಟಿ ಮಕ್ಕಳು ಒನ್ ಮೋರ್ ಅಂತ ಕೂಡ ಅಂತಾರೆ ನೋಡಿ. ಈ ರೀತಿ ನಾವು ಬೀಜ ಇಲ್ಲದೆ ಇರೋ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬರೀ ಹಣ್ಣು ತಿನ್ನೋಕ್ಕಷ್ಟೇ ಅಲ್ಲ, ಜ್ಯೂಸ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿದ್ರಲ್ಲ, ಇಷ್ಟೊಂದು ಹಣ್ಣು ಹೆಚ್ಚಿದ್ರೂ ಕೂಡ ಒಂದೇ ಒಂದು ಬೀಜ ಕೂಡ ನಿಮಗೆ ಸಿಗಲಿಲ್ಲ. ಈಗ ನಾವು ಮಿಡಲ್ನಲ್ಲಿ ಹೆಚ್ಚುತ್ತಾ ಇರೋ ಹಣ್ಣಲ್ಲಿ ಇರುವಂತಹ ಬೀಜನ ಹೇಗೆ ನಾವು ತೆಗಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮಿಡಲ್ನಲ್ಲಿರೋದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವೇನು ಮಾಡಬೇಕು, ಈ ಬೀಜಗಳನ್ನು ನೋಡಿ ನಿಧಾನವಾಗಿ ಹೀಗೆ ಚಾಕುದಲ್ಲೇ ನಾವು ಒಂದೊಂದಾಗಿ ಹೀಗೆ ಉದುರಿಸ್ಕೊಂಡ್ಬಿಡ್ಬೋದು
ನೋಡಿ ಈ ರೀತಿ ನಾವು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇಲ್ಲಿ ಕಾಣುವಂತಹ ಬೀಜಗಳನ್ನು ಹೀಗೆ ತೆಗೆದುಬಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೀಜ ಇರುವುದನ್ನು ಕೂಡ ನಾವು ಹೇಗೆ ತೆಗಿತಿದ್ದೀವಿ ಅಂತ ಹೇಳಿ. ಇನ್ಮೇಲೆ ನಮ್ಮ ಮಕ್ಕಳು ಬೀಜ ಇರೋದ್ರಿಂದ ವಾಟರ್ ಮೆಲನ್ ತಿನ್ನಲ್ಲ ಅನ್ನೋ ನೆಪನೇ ಬೇಡ. ಈ ವಿಡಿಯೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಬೀಜ ಇಲ್ಲದೆ ಇರೋ ರೀತಿ ಹೇಗೆ ಹೆಚ್ಚೋದು ಅಂತ ತಿಳ್ಕೊಂಡು ಮಕ್ಕಳಿಗೆ ಖುಷಿ ಖುಷಿಯಾಗಿ ಈ ಹಣ್ಣನ್ನು ಹೆಚ್ಚಿ ನೀವು ಕೊಡ್ಬೋದು. ನೋಡಿ ಈ ರೀತಿ ಬೀಜನ ಒದರಿಸಿದಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ಬೀಜನ ಚೆಲ್ಲಕ್ಕೆ ಹೋಗ್ಬಿಡಿ, ಅದನ್ನು ಕೂಡ ನಾವು ಉಪಯೋಗಿಸ್ಬಹುದು. ಏನಪ್ಪ ಬೀಜನ ಏನು ಮಾಡೋದು ಅಂತೀರಾ? ನೋಡಿ ಬೀಜನ ನೀವು ಹೀಗೆ ತೆಗೆದಿಟ್ಟಾದ್ಮೇಲೆ ಕ್ಲೀನಾಗಿ ನೀಟಾಗಿ ಅದನ್ನು ತೊಳೆದು ಹಾಗೆಯೇ ಒಂದು 2-3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಡಿ. ನಂತರ ಅದನ್ನು ಅದರ ಒಳಗಡೆ ಇರುವಂತಹ ತಿರುಳನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈ ಮಸಾಲೆ ಅಡಿಕೆಗಳಲ್ಲಿ ಅದನ್ನು ಹಾಕಿರ್ತಾರೆ. ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚೋದ್ರಿಂದ ಮಕ್ಕಳಿಗೆ ಇಷ್ಟ ಆಗೋದಷ್ಟೇ ಅಲ್ಲದೆ ನೀವು ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲ್ಗಡೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಅದರ ಮಜಾನೇ ಬೇರೆ ಅಂತೀನಿ. ಏನಂತೀರಾ ನೀವೆಲ್ಲ? ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಇದ್ದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ ನೀರಿನ ಕಲೆ ಇರುತ್ತಲ್ಲ, ನೀರು ಹಾರ್ಡಾಗಿದ್ದರೆ ನಲ್ಲಿಗಳೆಲ್ಲ ಕಲೆ ಆಗಿಬಿಟ್ಟಿರುತ್ತೆ. ನೋಡಿ ಯಾವ ರೀತಿ ಕಲೆ ಇದೆ ಅಂತ ಹೇಳಿ, ಒಂಥರ ಹಳತ್ತಾಗಿರುತ್ತೆ. ನೀರಿನ ಕಲೆ ಎಲ್ಲ ವೈಟ್ 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 ಹಾಗೇ ಇರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದು ಬೇಗ ಕ್ಲೀನ್ ಆಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾನು ಹೇಳ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ. ನೋಡಿ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಪೂರ್ತಿ ನಲ್ಲಿಗೆ ಈ ರೀತಿ ನಾನು ಹಚ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ನೀವು ಒಂದ್ಸರಿ ಉಜ್ಕೊಳ್ಳಿ. ಆ ಉಜ್ಲಿಕ್ಕೆ ಅಂತ ಹೇಳಿ ನಾನು ಟೂತ್ ಬ್ರಷನ್ನು ತೊಗೊಂಡಿದ್ದೀನಿ. ಹಳೇದಾಗಿರುವಂತಹ ಟೂತ್ ಬ್ರಷನ್ನು ಈ ರೀತಿ ಕ್ಲೀನಿಂಗಲ್ಲಿ ನೀವು ಉಪಯೋಗಿಸಬಹುದು. ನೋಡಿ ಈ ರೀತಿ ಬ್ರಷಿಂದ ಪೂರ್ತಿ ನಲ್ಲಿಗೆ ನಾನು ಪೇಸ್ಟನ್ನು ಹೀಗೆ ಹಚ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನಿಮಗೆ ಎಲ್ಲೆಲ್ಲಿ ನೀರಿನ ಕಲೆ ಆಗಿದೆ ಅಂತ ಆಗುತ್ತಲ್ವಾ, ಅಲ್ಲಲ್ಲಿ ನೀವು ಈ ರೀತಿ ನೋಡಿ ಹೀಗೆ ಹಚ್ಕೊಳ್ಳಿ. ಉಪ್ಪು ನೀರಿನ ಕಲೆ ಆಗಿದ್ದರೆ ಅದಕ್ಕೆ ನೀವು ಹೀಗೆ ನೋಡಿ ಪೇಸ್ಟನ್ನು ಪೂರ್ತಿಯಾಗಿ ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ನೀವು ವಾಶ್ ಮಾಡೋದ್ರಿಂದ ನಲ್ಲಿಗಳು ತುಂಬ ಹೊಸದ್ರಂತೆ ಕಾಣುತ್ತೆ. ಹಾಗೆಯೇ ಕಲೆಗಳೆಲ್ಲ ಮಂಗಮಾಯವಾಗಿಬಿಡುತ್ತೆ. ಸ್ವಲ್ಪ ಕೂಡ ಕಲೆಗಳು ಉಳಿಯೋದಿಲ್ಲ. ಆ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ. ಈಗಂತೂ ಎಲ್ಲ ಮನೆಗಳಲ್ಲೂ ಕೂಡ ಬೋರ್ ಇದ್ದೇ ಇರುತ್ತೆ. ಕೆಲವೊಂದು ಸಾರಿ ನೋಡಿ ಈ ರೀತಿ ಬೋರಿನ ನೀರಿಂದ ಕೂಡ ಕಲೆಗಳು ಆಗೇ ಬಿಡುತ್ತೆ. ಸೊ ಆ ಥರ ಕಲೆಗಳನ್ನು ನೀವು ಈಸಿಯಾಗಿ ಪೇಸ್ಟ್ ಹಚ್ಚಿ ತೊಳೆಯೋದ್ರ ಮೂಲಕ ಹೋಗಲಾಡಿಸಬಹುದು. ನೋಡಿ ನಾನು ಪೂರ್ತಿ ನಲ್ಲಿಗೆ ಈ ರೀತಿ ಇವಾಗ ಬ್ರಷಿನ ಸಹಾಯದಿಂದ ಉಜ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ನೋಡಿ ಆ ರೀತಿ ಪೂರ್ತಿಯಾಗಿ ನೀವು ಹೀಗೆ ಉಜ್ಕೊಳ್ಳಿ. ನಂತರ ಬ್ರಷ್ಷಿಗೆ ಹತ್ಕೊಂಡಿರುವಂತಹ ಪೇಸ್ಟನ್ನು ನೀವು ಈ ಟೈಲ್ಸನ್ನು ಉಜ್ಲಿಕ್ಕೆ ಅಥವಾ ಸಿಂಕನ್ನು ತೊಳಿಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಪೂರ್ತಿ ನಲ್ಲಿನ ಒಂದು 5 ನಿಮಿಷ ಬಿಟ್ಟಾದ ಮೇಲೆ ಮತ್ತೆ ನಾನು ಉಜ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪೂರ್ತಿಯಾಗಿ ಹೀಗೆ ತಿಕ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿರುವಂತಹ ಈಗ ಪೇಸ್ಟಿನ ಅಂಶ ಇದರಲ್ಲಿ ಇರುತ್ತಲ್ವ, ಅದನ್ನು ನಾನು ಈ ಹಿಂದ್ಗಡೆ ಟೈಲ್ಸನ್ನು ಕೂಡ ನಾನು ಅದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ. ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬೇಕಿದ್ದರೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ಥರ ಕ್ಲೀನಿಂಗ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದ್ದಾವೆ. ಬಕೆಟ್ ಕ್ಲೀನಿಂಗ್ ಆಗಲಿ ಅಥವಾ ಬಾತ್ರೂಮ್ ಟೈಲ್ಸ್ಗಳ ಕ್ಲೀನಿಂಗ್ ಆಗಲಿ ಅಥವಾ ಸಿಂಕಲ್ಲಿ ನೀರು ಸರಿಯಾಗಿ ಹೋಗ್ತಿಲ್ವಾ ಅದು ಹೇಗೆ ಕ್ಲೀನಾಗಿ ನೀಟಾಗಿ ಹೋಗಬೇಕು ಅನ್ನೋದಾಗಲಿ, ಇಡ್ಲಿ ಪಾತ್ರೆ ಕ್ಲೀನ್ ಮಾಡೋದಾಗಲಿ ಅಥವಾ ಚಹಾ ಪಾತ್ರೆಯೇ ಕರಟಿರೋದಾಗಿದ್ದರೆ ಅಂದರೆ ಚಹಾ ಪಾತ್ರೆ ಹೊತ್ತಿದ್ದಾಗಿದ್ದರೆ ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದಾಗಲಿ, ಈ ರೀತಿ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗ್ತವೆ. ಸೊ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮಗೆ ಬೇಕಾಗಿರುವಂತಹ ನಿಮಗೆಲ್ರಿಗೂ ಕೂಡ ಯೂಸ್ ಆಗುವಂತಹ ವಿಡಿಯೋಗಳೇ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ನೋಡಿ ಈ ರೀತಿ ನಾನು ಈಗ ಪೂರ್ತಿ ಟೈಲ್ಸನ್ನು ಹಿಂದ್ಗಡೆ ಪೂರ್ತಿ ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಸಿಂಕನ್ನು ಕೂಡ ನಾನು ಅದೇ ಸ್ಕ್ರಬ್ಬರಿಂದ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಇವಾಗ ನಲ್ಲಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ ಹೇಳಿ. ಮುಂಚೆ ಹೇಗಿತ್ತು ಹಾಗೆಯೇ ಈಗ ಹೇಗಾಗಿದೆ ನೋಡಿ.
ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಈ ರೀತಿ ಟ್ರಿಕ್ಸ್ಗಳನ್ನು ಬಳಸಿಬಿಟ್ಟು ಈಸಿಯಾಗಿ ಮಾಡಿಕೊಂಡ್ರೆ ಕೆಲಸ ಕೂಡ ಬೇಗನೆ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಕೂಡ ಕಲೆಗಳಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ? ಇದಲ್ಲದೆ ನೀವೆಲ್ಲ ಈ ಥರ ಕ್ಲೀನಿಂಗಲ್ಲಿ ಮತ್ತೇನು ಬಳಸ್ತೀರಾ, ಏನೇನು ಹಾಕ್ತೀರಾ, ಇದೆಲ್ಲನೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಗೂ ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗೆಯೇ ನಿಮಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಅವುಗಳನ್ನು ನಾವು ವಿಡಿಯೋ ಮೂಲಕ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.